ಲೈಟಾಗಿ ಆಗುತ್ತೆ, ಯಾರು ಅಷ್ಟಿಲ್ಲ ಅನಿಸುತ್ತೆ. ಗೈಸ್ ಇವಳು ನಮಗೆ ಹೊಸಿ ಕಾಟ ಕೊಡ್ತಲ್ಲ ಗೈಸ್, ಬೆಳಗ್ಗೆಯಿಂದ ಕಾಟ ಕೊಟ್ಟು ಟಾರ್ಚರ್ ಕೊಟ್ಟೆ ತಾಕ್ತಾಳೆ. ನಿನ್ನ ಹೆಸರೇನು? ಪ್ರತೀಕ್ಷಾ. ಏ ಸರ ಏನು ಚಿನ್ನದ ಏನಪ್ಪ ಇಷ್ಟು ಚಿಕ್ಕ ಮಗುಗೆ ಅಷ್ಟೊಂದು ಸೂಪರಾಗಿ ಕಾಣಿಸ್ತವಳೆ. ಅಲ್ಲೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ನಮ್ಮೂರ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಊರು ಟೀಕಟೂರ್ ಅಂತ. ಇದು ಎಸ್ ಟಿ ಕೋಟೆ ರೂಟಲ್ಲಿ ಉದ್ಬೂರು ಪಕ್ಕ ಬರುತ್ತೆ. ನಾವು ಚಾಮುಂಡೇಶ್ವರಿ ಹಬ್ಬ ಮಾಡ್ತಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಅದು 5 ವರ್ಷಕ್ಕೊಂದು ಸಲ ಮಾಡುವ ಒಂದು ಹಬ್ಬ. ತುಂಬ ಚೆನ್ನಾಗಿರುತ್ತೆ. ಹೇಗಿರುತ್ತೆ ಎಲ್ಲ ಪ್ರತಿಯೊಂದೂ ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಗ್ರ್ಯಾಂಡ್ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಒಂದು ಮನೇಲಿ 2 ಹಾಡುಗಳು ಒಂದು ಆ ಥರ ಮಾಡ್ತಾರೆ. ತುಂಬ ನೆಂಟರುಗಳೆಲ್ಲ ಕರೆದು ಎಲ್ಲ ಊಟ ಎಲ್ಲ ಹಾಕಿಸ್ತಾರೆ, 2 ಮರಿಗೆ ಕಡಿತಾರೆ. ತುಂಬ ಗ್ರ್ಯಾಂಡ್ ಹಬ್ಬ ಇದು. ಇವಾಗ ನಮ್ಮ ಅಕ್ಕ ನೈಟ್ಗೆ ಅಡುಗೆ ಮಾಡೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಈವ್ನಿಂಗು ನಾರ್ಮಲ್ ಆಗಿರುತ್ತೆ ವೆಜ್ಜು, ನಾನ್ ವೆಜ್ಜು ನಾಳೆಗೆ. ಆಲ್ರೆಡಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಇವಾಗ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ಬಂದ್ವಿ. ತುಂಬ ರಶ್ ಇದ್ದರು. ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಚಾಮುಂಡೇಶ್ವರಿ ದೇವರು. ಇವರೇ ನಮ್ಮ ಫಾದರು. ಈ ಕಡೆ ಬನ್ನಿ ಗೈಸ್. ಇವಾಗ ಮಿಡ್ನೈಟಲ್ಲೇ ದೇವ್ರಿಗೆ ಪೂಜೆ ಎಲ್ಲ ಮಾಡೋದು. ಇವಾಗ ಊರಿಂದ ಈಚೆ ಒಂದು ದೊಡ್ಡ ಮಾಳ ಇರುತ್ತೆ. ಆ ಮಾಳಕ್ಕೆ ದೇವ್ರದ್ದು ಎಲ್ಲ ಪ್ರತಿಯೊಂದು ಪದಾರ್ಥಗಳೆಲ್ಲ ತೊಗೊಂಡೋಗಿ ಅಲ್ಲಿ ಆ ಮಾಳದಲ್ಲಿ ದೇವರಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಅಲ್ಲಿ ನಂತರ ಊರೊಳಗೆ ಹೋಗ್ತಿದ್ದಾರೆ. ಊರೊಳಗೆ ಹೋಗ್ಬಿಟ್ಟು ಪ್ರತಿಯೊಂದು ಊರೊಳಗೆಲ್ಲ ಪ್ರತಿಯೊಂದು ರಸ್ತೆಗೆಲ್ಲ ಹೋಗಿ ಪ್ರತಿಯೊಂದು ಮನೆಯವರು ಪೂಜೆ ಎಲ್ಲ ಮಾಡಿಸ್ತಾರೆ. ಇಡೀ ರಾತ್ರಿ ಎಲ್ಲ ಮೆರವಣಿಗೆ ನಡೀತಾ ಇರುತ್ತೆ. ಗೈಸ್ ಇದಂತೂ ನೋಡಿ ತುಂಬ ಭಯ ಆಗ್ತಾಯಿತ್ತು. ಏನಂದರೆ ಬಾಯಿ ಬೀಗ ಹಾಕಿಸ್ಕೋತಾರೆ ಅಂತಾರಲ್ಲ, ಆ ಥರ ಇದಕ್ಕೆ ಬಾಯಿಗೆ ಬೀಗ ಹಾಕ್ತಾರೆ. ಮತ್ತು ಇಲ್ಲಿ ದೀಪ ಎಲ್ಲ ಪ್ರತಿಯೊಂದು ದೀಪ ಎಲ್ಲ ಹಚ್ಚಿ ಅದು ಹಿಂದೆಯಿಂದ ಬರಬೇಕಂತೆ. ನೋಡೋಕ್ಕಂತೂ ತುಂಬ ಭಯ ಆಗ್ತಾಯಿತ್ತು.
ಗೈಸ್ ಇವಳು ನಮಗೆ ಹೊಸಿ ಕಾಟ ಕೊಡ್ತಿಲ್ಲ ಗೈಸ್, ಬೆಳಗ್ಗೆಯಿಂದ ಕಾಟ ಕೊಟ್ಟು ಟಾರ್ಚರ್ ಕೊಟ್ಟೆ ತಾಕ್ತಾಳೆ. ನಿನ್ನ ಹೆಸರೇನು? ಪ್ರತೀಕ್ಷಾ. ಏ ಸರ ಏನು ಚಿನ್ನದ ಏನಪ್ಪ ಇಷ್ಟು ಚಿಕ್ಕ ಮಗುಗೆ ಅಷ್ಟೊಂದು ಸೂಪರಾಗಿ ಕಾಣಿಸ್ತಾಳೆ. ಅಲ್ಲೇ ಎಲ್ಲ ಬೆಳೆಸಿದ್ದಾರೆ. ಯಾವ ಮರ ಇದೆ ತೋರಿಸ್ತೀನಿ ನಿಮಗೆ. ಇದು ಚಿಕ್ಕ ಚಿಕ್ಕ ಮೆಣಸಿಕಾಯಿ ಬಿಟ್ಟಿದೆ, ತುಂಬ ಖಾರವಾಗಿದೆ ಅಂತ, ಸಖತ್ತಾಗಿದೆ. ಇದು ಸೇಮ್ ಕನಕಾಂಬರ ಗಿಡ ಮತ್ತು ಮಲ್ಲಿಗೆ ಹೂವು ಬಳ್ಳಿ ಎಲ್ಲ ಹಾಕಿದ್ದಾರೆ ಗೈಸ್. ಇದು ಕನಕಾಂಬರ, ಸೀತಾಫಲ ಹಣ್ಣು ಕಿತ್ತಿದ್ದೀವಿ 2 ಕಷ್ಟಪಟ್ಟು. ಇದೇನು ಮರ ಅವ? ಉಪ್ಪಿನಕಾಯಿ ಹಾಕ್ತಾರಲ್ಲ ಗೈಸ್, ಇಳ್ಚೆಕಾಯಿ, ಕೈ ಹುಳಿಕಾಯಿ ಮರ ಇದು. ಇವಾಗ ನಾನ್ ವೆಜ್ ಎಲ್ಲ ರೆಡಿಯಾಗಿದೆ, ಎಲ್ಲ ಚೆನ್ನಾಗೆಲ್ಲ ಹಾಕಿ ಇಟ್ಕೊಂಡಿದ್ದೀವಿ. ನೆಂಟರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗೆಲ್ಲ ರೆಡಿಯಾಗಿದೆ ಆಲ್ರೆಡಿ ನಾನ್ ವೆಜ್ಜು. ಮಟನ್ ಬೇಕವ? ಹಾಕ್ಲವಾ? ಮತ್ತು ಮಾರ್ನಿಂಗು ದರ್ಶನ ಮಾಡೋಣ ಅಂತ ಬಂದ್ವಿ. ದೇವ್ರದ್ದು ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ದರ್ಶನ ಎಲ್ಲ ಮುಗಿಸ್ಕೊಂಡು ಮೈಸೂರಿಗೆ ರಿಟರ್ನ್ ಆದ್ವಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.